ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ತುಂಬಾ ಜನ ಬಳಲ್ತಾ ಇದ್ದಾರೆ. ಏನ್ ಕಾರಣ ಇಷ್ಟು ಗ್ಯಾಸ್ಟ್ರಿಕ್ ಆಗುವಂಥದ್ದು? ಗ್ಯಾಸ್ಟ್ರಿಕ್ ಯಾಕಾಗುತ್ತೆ ಅಂದ್ರೆ ಹರಿ ವರಿ ಕರಿ ಇವು ಮೂರು ನೆನ್ಪಿಟ್ಕೊಳ್ಳಿ. ಯಾರು ಎಣ್ಣೆ ಹೊಡಿತಾರಲ್ಲ ಅವರಿಗೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ. ಇಟ್ ಇಸ್ ಕಾಲ್ಡ್ ಆಲ್ಕೋಹಾಲಿಕ್ ಗ್ಯಾಸ್ಟ್ರೈಟಿಸ್. ಸ್ಮೋಕಿಂಗ್ ಇಂದನೂ ಗ್ಯಾಸ್ಟ್ರಿಕ್ 100%. ಟೊಬ್ಯಾಕೋ ಇಸ್ ಎ ಇರಿಟೆಂಟ್ ಟು ಯುವರ್ ಸ್ಟಮಕ್. ಯಾರು ಬ್ರೇಕ್ಫಾಸ್ಟ್ 9 ಗಂಟೆ ಒಳಗೆ ಮಾಡಲ್ವಲ್ಲ ಅವ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಇಟ್ಸ್ ಎ ಬ್ಯೂಟಿಫುಲ್ ಬ್ರಿಟಿಷ್ ಟರ್ಮಿನಾಲಜಿ. ಯು ಮಸ್ಟ್ ಬ್ರೇಕ್ ಯುವರ್ ಫಾಸ್ಟ್. ಇತ್ತೀಚಿನ ಜನ ಪಾನಿಪುರಿ ಅಂದ್ರೆ ಬಹಳ ಜಾಸ್ತಿ ತಿಂತಿರ್ತಾರೆ. ಡರ್ಟಿಯೆಸ್ಟ್ ವಾಟರ್ ಅಂದ್ರೆ ಆನ್ ಅರ್ತ್ ಈಸ್ ಪಾನಿ. ದಟ್ ಇಸ್ ದ ವರ್ಸ್ಟ್ ಕಂಟಾಮಿನೆಂಟ್. ಯಾವುದೇ ಒಂದು ಆರ್ಗನ್ಗೆ ನಂಜಾದ್ರೆ ಐಟಿಸ್ ಅಂತ ಸೇರಿಸ್ತೀವಿ ನಾವು. ಈ ಐಟಿಸ್ ಇದೆಯಲ್ಲ ನಮ್ಮ ಮೆಡಿಕಲ್ ಪದ. ಅದು ತುಂಬಾ ದಿನಗಳ ಗ್ಯಾಸ್ಟ್ರಿಕ್ ಇರ್ತಾನೆ ಇದ್ರೆ ಏನಾದ್ರೂ ಒಂದು ರೋಗಕ್ಕೆ ಕಾರಣ ಆಗತ್ತಾ? ನಿಮ್ಮ ಸಣ್ಣ ಕರಳು ಎಷ್ಟಿರುತ್ತೆ ಅಂದ್ರೆ ಅಮ್ಮನ ಸೀರೆ ಎಷ್ಟು ಉದ್ದ ಇರುತ್ತೆ. ನೀವು ತುಂಬಾ ದಿನ ಗ್ಯಾಸ್ಟ್ರೈಟಿಸ್ ಇದ್ದು ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ತಗೊಳ್ದಿದ್ರೆ ನಿಮಗೆ ನೆಕ್ಸ್ಟ್ ಆಗೋದನ್ನ ಅಲ್ಸರ್ ಅಂತೀವಿ ನಾವು. ಬಟ್ ಅದಕ್ಕಿಂತ ಬಹಳ ಡೇಂಜರಸ್ ಅಂದ್ರೆ 5% ಆಫ್ ದೀಸ್ ಅಲ್ಸರ್ ಕ್ಯಾನ್ಸರ್ ಟರ್ನ್ ಆಗುತ್ತೆ. ಕ್ಯಾನ್ಸರ್ ಇಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಇಸ್ ಡಿಟೆಕ್ಟೆಡ್ ಅರ್ಲಿ. ಶೀಘ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ. ಓಕೆ ಡಾಕ್ಟರ್, ಈಗ ನಾವು ಹಾರ್ಟ್ ಅಟ್ಯಾಕ್ ಬಗ್ಗೆ ಮಾತನಾಡ್ತಿದ್ವಿ, ಹಾಗೆ ಗ್ಯಾಸ್ಟ್ರಿಕ್ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾವ ರೀತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಾರ್ಮಲ್ ಆಗ್ಬಿಟ್ಟಿದೆ. ಎಲ್ಲರಿಗೂ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ. ಹೊಟ್ಟೆ ನೋವು ಬರೋವಂಥದ್ದು, ಬೇಗ ತೇಗ್ ಬರೋವಂಥದ್ದು ಜಾಸ್ತಿ. ಸೊ ಈ ರೀತಿಯಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಸಖತ್ತು ಅಂದರೆ ತುಂಬ ಜನ ಬಳಲ್ತಾ ಇದ್ದಾರೆ. ಏನು ಕಾರಣ ಇಷ್ಟು ಗ್ಯಾಸ್ಟ್ರಿಕ್ ಆಗುವಂಥದ್ದು? ಬಹಳ ಸಿಂಪಲ್ ಆಗಿ ಟೆಕ್ಸ್ಟ್ ಬುಕ್ ಆಫ್ ಸರ್ಜರಿ, ಬೇಲಿ ಆ್ಯಂಡ್ ಲವ್ಸ್ ನಾವೆಲ್ಲ ಓದೋ ಪುಸ್ತಕ. ನಾನು ಪಾಠ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ಗೆ ಅದರಿಂದ ನೋಟ್ಸ್ ತೊಗೊಂಡೋಗಿ ಹೇಳ್ತೀನಿ. ಹುಡುಗರು ಈಸಿಲಿ ಜ್ಞಾಪಕ ಇಟ್ಕೊಳ್ಳಿ. ಅಂದರೆ ಗ್ಯಾಸ್ಟ್ರಿಕ್ ಯಾಕಾಗುತ್ತೆ ಅಂದರೆ ಹರಿ ವರಿ ಕರಿ ಇವು ಮೂರು ನೆನ್ಪಿಟ್ಕೊಳ್ಳಿ. ಕರಿ ಹರಿ ಬರಿ ಎಲ್ಲದಕ್ಕೂ ಬೇಗ ಆಗ್ಬಿಡ್ಬೇಕು ಕೆಲಸ, ಇದೇ ಟೆನ್ಷನ್. ಅದರಿಂದ ಗ್ಯಾಸ್ಟ್ರಿಕ್ ಆಗುತ್ತೆ. ಟೆನ್ಷನ್ ಇಂದನೂ ಗ್ಯಾಸ್ಟ್ರಿಕ್ 100%. ಅದು ಹೆಂಗೆ ಅಂತ ನೀವು ಕೇಳಿದ್ರೆ ಬಹಳ ಈಸಿಯಾಗಿ ಹೇಳ್ತೀನಿ ನಾನು. ಬ್ರೈನ್ ಸುಪ್ರೀಂ ಆರ್ಗನ್ ಆಫ್ ಅವರ್ ಬಾಡಿ ಕಂಟ್ರೋಲ್ಸ್ ಎವ್ರಿಥಿಂಗ್. ಅದರೊಳಗೆ ನಿಮ್ಮ ಜಠರನ ಕರುಳನ್ನ ಎಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡುತ್ತೆ ಅಂದರೆ ದೇರ್ ಆರ್ 2 ನರ್ವ್ಸ್. ವೇಗಸ್ ನರ್ವ್ ಅಂತೀವಿ. ಬ್ರೈನ್ನಿಂದ ಇಲ್ಲಿಂದ ಬರುತ್ತೆ ಕೆಳಗೆ, ಜಠರಕ್ಕೂ ಬಂದು ಅಟ್ಯಾಚ್ ಆಗುತ್ತೆ. ಇದನ್ನು ವೇಗಸ್ ನರ್ವ್ ಅಂತೀವಿ. ನೀವು ಕೋಪ ಮಾಡಿಕೊಂಡ್ರೆ, ಟೆನ್ಷನ್ ಮಾಡಿಕೊಂಡ್ರೆ, ಹರಿಬರಿ ಮಾಡಿಕೊಂಡ್ರೆ ಆಸಿಡ್ ಜಾಸ್ತಿ ಆಗುತ್ತೆ. ಯಾಕಂದರೆ ಬ್ರೈನ್ ಸ್ಟಿಮ್ಯುಲೇಟ್ ಮಾಡುತ್ತೆ. ಅದಕ್ಕೆ ಹರಿ ವರಿ ಎಲ್ಲ ಟೆನ್ಷನ್ ಪ್ರತಿಯೊಂದಕ್ಕೂ ಕೂಡ ಯೋಚನೆ ಮಾಡೋದು. ಆ್ಯಂಡ್ ಅದರೊಳಗೆ ನಿಮ್ಗೆ ಹೇಳ್ತೀನಿ, ಮನುಷ್ಯರು ನೋಡಿದಾಗೆ ನಾವು ಹೇಳ್ತೀವಿ ಈಸ್ ಎ ಟೈಪ್ ಎ ಪರ್ಸನಾಲಿಟಿ. ಟೈಪ್ 1. ಕೆಲವರು ಜನ ಹೆಂಗಿರ್ತಾರೆ ಅಂದರೆ ವೆರಿ ಸಿಸ್ಟಮ್ಯಾಟಿಕ್. ನಾನು ಹೇಳ್ದಂಗೆ ಆಗಬೇಕು, ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕು ಅಂತವ್ರು ಇರ್ತಾರಲ್ಲ, ಇಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ. ಇವ್ರನ್ನ ಟೈಪ್ ಎ ಪರ್ಸನಾಲಿಟಿ. ಹರಿ ವರಿ ಕರಿ ಕರಿ ಇದೆಯಲ್ಲಮ್ಮ, ತುಂಬ ದಿನನಿತ್ಯ ಯಾವತ್ತೋ ಒಂದಿನ ಮಸಾಲೆ ವಡೆ ತಿಂದರೆ ಪರವಾಗಿಲ್ಲ. ಈ ಕರ್ದಿರೋದು ಇರ್ತಲ್ಲ, ಎಣ್ಣೆಯಲ್ಲಿ ಫ್ರೈ ಮಾಡಿರೋದು, ಚಿಪ್ಸು, ಚೌಚೌವು, ಪಕೋಡ, ಚಿಲ್ಲಿ ಚಿಕನ್ನು, ರೋಡ್ ಸೈಡ್ ಪಾನಿಪುರಿ ದಿನಾ ತಿಂತಾರಲ್ಲ ಅಂಥವ್ರಿಗೆ ಅಸಿಡಿಟಿ ಜಾಸ್ತಿ. ಈ ಮೂರು ನನಗೆ MBBS ಓದೋವಾಗಿಂದಲೂ ಗೊತ್ತಿತ್ತು. ಆದರೆ ಒಬ್ಬ ಸೈಂಟಿಸ್ಟ್ಗೆ, ಒಬ್ಬ ಫಿಸಿಷಿಯನ್ಗೆ ನೋಬೆಲ್ ಪ್ರೈಸ್ ಬರುತ್ತೆ. ಯಾಕೆ ಬರುತ್ತೆ ಗೊತ್ತಾ? ಅವನು ನಮ್ಮ ಜಠರದಲ್ಲಿ ಸ್ಟಮಕ್ ಹೆಂಗಿರುತ್ತೆ ಗೊತ್ತಮ್ಮ, ಒಂದು ಬ್ಯಾಗ್ ಇದ್ದಂಗೆ, ಲೆದರ್ ಬ್ಯಾಗ್. ನಾವು ತಿಂದ ಆಹಾರ ಅಲ್ಲಿ ಹೋಗುತ್ತೆ, ಅಲ್ಲಿ 4 ಅವರ್ಸ್ ಇರುತ್ತೆ. ಇದು ಜಠರ ಅದನ್ನೆಲ್ಲ ಚೆನ್ನಾಗಿ ಅರೆದು ಮುಂದೆ ಕಳಿಸುತ್ತೆ, ನಮ್ಮ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮೊದಲು ಇದರೊಳಗೆ ಒಂದು ಬ್ಯಾಕ್ಟೀರಿಯಾ ಇರುತ್ತೆ, H. ಪೈಲೋರೈ ಅನ್ನೋ ಬ್ಯಾಕ್ಟೀರಿಯಾನ ಈ ಪುಣ್ಯಾತ್ಮ ಕಂಡಿಡಿದ. ಎಂಡೋಸ್ಕೋಪಿ ಮಾಡಿ ಒಂದು ಬಯಾಪ್ಸಿ ತಗೊಂಡು H. ಪೈಲೋರೈ. ಯಾರಿಗೆ H. ಪೈಲೋರೈ ಇರುತ್ತಲ್ಲ ಅವರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ. ಅದಕ್ಕೆ ಇವತ್ತು ಬಹಳ ಜನಕ್ಕೆ ನಾನು ಹೇಳ್ತೀನಿ, ನೋಡಪ್ಪ ಹರಿ ವರಿ ಕರಿ ಜೊತೆಗೆ H. ಪೈಲೋರೈ. ಅದು ಬಿಟ್ಟರೆ ಅಮ್ಮ ಇನ್ನೆರಡು ನೆನಪಿಡಬೇಕು ಪ್ರತಿಯೊಬ್ಬರು, ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್. ಯಾರು ಎಣ್ಣೆ ಹೊಡಿತಾರಲ್ಲ ಅವರಿಗೆ ಗ್ಯಾಸ್ಟ್ರೈಟಿಸ್ ಜಾಸ್ತಿ. ಅದರೊಳಗೆ ಆಲ್ಕೋಹಾಲ್ ನಾನು ಹೇಳ್ತೀನಿ, ಪ್ರತಿಯೊಬ್ಬರು ಕೂಡ ನಿಮಗೆಲ್ಲ ಅದು ಅನುಭವ ಇರಲ್ಲ, ನಮಗೆ ಚೆನ್ನಾಗಿ ಗೊತ್ತು. ಸಂಜೆ ಹೊತ್ತೇ ಎಲ್ಲರೂ ಆಲ್ಕೋಹಾಲ್ ತೊಗೊಳಕ್ಕೆ ಕೂತ್ಕೊಳ್ಳೋದು. ಯಾಕಂದರೆ ಎಂಟಿ ಸ್ಟಮಕ್ನೊಳಗೆ ಆಲ್ಕೋಹಾಲ್ ಕಿಕ್ ಜಾಸ್ತಿ. ಆಲ್ಕೋಹಾಲ್ ಕುಡಿಯೋರೆಲ್ಲ ಕುಡಿಯೋ ಉದ್ದೇಶ ಕಿಕ್ ಹೊಡಿಲಿ ಅಂತ. ಸೊ ಎಂಟಿ ಸ್ಟಮಕ್ ನೀವು ಯಾರನ್ನ
ಈ ರೆಗ್ಯುಲರ್ ಕುಡಿಯೋರ್ನ ಫ್ರೆಂಡ್ಸ್ನ ಬರಪ್ಪ ಅಂದ್ರೆ ಊಟ ಆಗೋಯ್ತು ಮೊದಲೇ ಊಟಕ್ಕಿಂತ ಮುಂಚೆನೆ ಕುಡಿತಾರೆ. ಸೊ ದೇ ಡೋಂಟ್ ಎಂಜಾಯ್ ದೇರ್ ಆಲ್ಕೋಹಾಲ್ ಆಫ್ಟರ್ ಫುಡ್. ಸೊ ಅದನ್ನ ಖಾಲಿ ಹೊಟ್ಟೆಲಿ ಕುಡಿದ್ರೆ ಅದು ಹೀರ್ಕೊಳ್ಳುತ್ತೆ, ಅಬ್ಸರ್ವ್ ಆಗುತ್ತೆ, ಆಲ್ಕೋಹಾಲ್ ಬ್ಲಡ್ಗೆ ಹೋಗುತ್ತೆ, ಬ್ರೈನ್ಗೆ ಹೋಗುತ್ತೆ, ಆವಾಗ ಮಜಾ ಸಿಗುತ್ತೆ ಅವರಿಗೆ. ಸೊ ಇಂಥವ್ರಿಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಇಟ್ ಈಸ್ ಕಾಲ್ಡ್ ಆಲ್ಕೋಹಾಲಿಕ್ ಗ್ಯಾಸ್ಟ್ರೈಟಿಸ್. ಸ್ಮೋಕಿಂಗ್ ಇಂದನೂ ಗ್ಯಾಸ್ಟ್ರಿಕ್ 100%. ಸ್ಮೋಕಿಂಗ್ ಇದೆಯಲ್ಲ, ಟೊಬ್ಯಾಕೋ ಇಸ್ ಎ ಇರಿಟೆಂಟ್ ಟು ಯುವರ್ ಸ್ಟಮಕ್. ಸೊ ಯಾರು ಸ್ಮೋಕ್ ಮಾಡ್ತಾರೆ, ಯಾರು ಆಲ್ಕೋಹಾಲ್ ತಗೋತಾರೆ, ಯಾರು ತುಂಬ ಟೆನ್ಷನ್ ಮಾಡ್ಕೋತಾರೆ, ಯಾರು ಅನ್ನೆಸೆಸರಿ ಮೆಡಿಸನ್ ತಿಂತಾರೆ, ಇದು ಭಾಳ ಇಂಪಾರ್ಟೆಂಟು. ನಾನು ಅನೇಕ ಹೆಣ್ಮಕ್ಳಿಗೆ ಹೇಳ್ತೀನಿ, ಅಮ್ಮ ಆ ಗಂಡಸರಂತೂ ಎಣ್ಣೆ ಕುಡಿತಾರೆ, ಸ್ಮೋಕ್ ಮಾಡ್ತಾರೆ, ಪಾಪ ನೀನೇನು ಮಾಡಲ್ಲ, ಆದರೆ ಅವ್ರಿಗಿನ್ನ ಜಾಸ್ತಿ ಗ್ಯಾಸ್ಟ್ರೈಟಿಸ್ ನಿನಗೆ. ಯಾಕಂದರೆ ನೀನು ಬೆಳಗ್ಗೆ ಬೇಗ ಏನು ತಿನ್ನಲ್ಲ, ಖಾಲಿ ಹೊಟ್ಟೆ. ಬ್ರೇಕ್ಫಾಸ್ಟ್ ಬಗ್ಗೆನೇ ನಿಮಗೊಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ. ಯಾರು ಬ್ರೇಕ್ಫಾಸ್ಟ್ 9 ಗಂಟೆ ಒಳಗೆ ಮಾಡಲ್ವಲ್ಲ ಅವ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಯಾಕೆ ಗೊತ್ತಾ, ನಮ್ಮ ರಾತ್ರಿ ಉಂಡು ಮಲಗ್ತೀವಲ್ಲ, ನಮ್ಮ ಜಠರದ ಎಂಪ್ಟಿಯಿಂಗ್ ಟೈಮ್ ಅಂತೀವಿ. ನಮ್ಮ ಜಠರ ಖಾಲಿ ಆಗೋದು 4 ಅವರ್ಸಲ್ಲಿ. 4 ಅವರ್ಸ್ ಆದಮೇಲೆ ನಿಮ್ಮ ಜಠರದಲ್ಲಿ ಏನೂ ಇರಲ್ಲ ಎಕ್ಸೆಪ್ಟ್ ಆಸಿಡ್. ಈ ಆಸಿಡ್ ಸುಡ್ತಾ ಇರುತ್ತೆ. ಅದಕ್ಕೆ ನೀವು ಆದಷ್ಟು ಬೇಗ ಬೆಳಗ್ಗೆ 8-9 ನೀವೇನ ತಿಂದರೆ, ನೀವೇನ ಕುಡಿದ್ರೆ, ಹಾಲು ಕುಡೀರಿ, ಬಿಸಿನೀರು ಕುಡೀರಿ, ಮಜ್ಜಿಗೆ ಕುಡೀರಿ, ಅಥವಾ ಇಡ್ಲಿ ತಿನ್ನಿ, ದಟ್ ಈಸ್ ಕಾಲ್ಡ್ ಬ್ರೇಕ್ಫಾಸ್ಟ್. ಇಟ್ಸ್ ಎ ಬ್ಯೂಟಿಫುಲ್ ಬ್ರಿಟಿಷ್ ಟರ್ಮಿನಾಲಜಿ. ಯು ಮಸ್ಟ್ ಬ್ರೇಕ್ ಯುವರ್ ಫಾಸ್ಟ್. ನಮ್ಮಲ್ಲಿ ತಿಂಡಿ ಅಂತಾರೆ, ಟಿಫನ್ ಅಂತಾರೆ. ಹೆಣ್ಣು ಮಕ್ಕಳು ಯಾಕೆ ಮಾಡಲ್ಲ ಗೊತ್ತಾ? ಪಾಪ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಬೇಕು, ಯಜಮಾನ್ರಿಗೆ ಆಫೀಸಿಗೆ ತಯಾರು ಮಾಡಬೇಕು. ಈ ಸಮಯದಲ್ಲಿ ಅವ್ರು ಭಾಳ ಹೊತ್ತು 10 ಗಂಟೆ ಆದರೂ ಆ ಟೈಮ್ನಾಗ ಏನಾಗುತ್ತೆ ಗೊತ್ತಮ್ಮ, ಗ್ಯಾಸ್ಟ್ರಿಕ್ ಇರೋರಿಗೆ ತಲೆನೋವು ಶುರುವಾಗುತ್ತೆ, ಮೈಗ್ರೇನ್ ಹೆಡೇಕ್ ಅಂತೀವಿ. ಈ ಹೆಣ್ಮಗಳು ಏನು ಮಾಡ್ತಾಳೆ, ಅವಾಗ ಮನೆ ಕೆಲಸದೊಳಗೆ ಕಳಿಸ್ತಾಳೆ, ಅಮ್ಮ ಒಂದು ಮಾತ್ರೆ ತೊಗೊಂಬೋಗು ಅಂತ. ಆ್ಯಂಡ್ ಐ ವಿಲ್ ಟೆಲ್ ಯು, ನಮ್ಮ ದೇಶ ಬಾಂಗ್ಲಾದೇಶ ಬಿಟ್ಟರೆ ಪ್ರಪಂಚದಾಗ ಎಲ್ಲೂ ನೀವು ಅಂಗಡಿ ಒಳಗೆ ಹೋಗಿ ಮಾತ್ರೆ, ಪೇನ್ ಕಿಲ್ಲರ್ಸ್, ಅನಾಸಿನ್, ಸಾರಿಡಾನ್, ಆಕ್ಷನ್ 500, ಡಾರ್ಟ್ ಇವೆಲ್ಲ ಇದಾವಲ್ಲ, ಎಲ್ಲೂ ಸಿಗಲ್ಲ. ನಾನು ಇಡೀ ವರ್ಲ್ಡ್ ಟ್ರಾವೆಲ್ ಮಾಡಿದ್ದೀನಿ, ಎಲ್ಲೂ ಈ ಮಾತ್ರೆಗಳು ತೊಗೊಳಕ್ಕೆ. ನಮ್ಮ ದೇಶದೊಳಗೆ ಅಲ್ಲಿ ಕೊಡ್ತಾರೆ, ತಂದು ನುಂಗ್ತಾರಲ್ಲ ತಲೆನೋವು ಹೋಗ್ಲಿ ಅಂತ. ನಾನು ಭಾಳ ಈಸಿಯಾಗಿ ಕನ್ನಡ ಭಾಷೆಯಲ್ಲಿ ಹೇಳ್ತೀನಿ, ಊದೋದು ಹೋಗಿ ಒದರೋದು ಬಂತು ಅಂತಾರೆ. ಇದು ಹೊಟ್ಟೆ ಅವ್ರಿಗೆ ತಲೆನೋವು ಮಾತ್ರೆ ತೊಗೋತಾರಲ್ಲ, ಸ್ಟಮಕ್ ಒಳಕ್ಕೆ ಈ ಮಾತ್ರೆ ಹೋದರೆ ಗ್ಯಾಸ್ಟ್ರೈಟಿಸ್ ಶುರುವಾಗುತ್ತೆ. ಸೊ ಅದರಿಂದ ದಯವಿಟ್ಟು ಜನಗಳಿಗೆ ಒಂದು ಸಲಹೆ, ದಯವಿಟ್ಟು ಅನ್ನೆಸರಿ ಪೇಯ್ನ್ ಕಿಲ್ಲರ್ಸ್ನ ಎಂಟಿ ಸ್ಟಮಕ್ ತಗೊಳ್ಳೇಬೇಕು ಅನ್ನಿ. ಯಾಕೋ ತಡಿಲಿಕ್ಕಾಗ್ತಿಲ್ಲ, ದಯವಿಟ್ಟು 2 ಬಿಸ್ಕೆಟ್ ತಿನ್ನಿ, ಇಲ್ಲದ್ರೆ ಒಂದು ಬನ್ ತಿನ್ನಿ, ಇಲ್ಲದ್ರೆ ಒಂದು ಇಡ್ಲಿ ತಿನ್ನಿ, ಆಮೇಲೆ ಮಾತ್ರೆ ನುಂಗಿ. ಖಾಲಿ ಹೊಟ್ಟೆಗೆ ಯಾವುದೇ ಕಾರಣ ಅದ್ರೊಳಗೆ ಪೇಯ್ನ್ ಕಿಲ್ಲರ್ಸ್, NSAIDs ಅಂತೀವಿ ನಾವು, ನಾನ್ ಸ್ಟೀರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅಂತೀವಿ ನಾವು, NSAIDs. ದಯವಿಟ್ಟು ಪೇಯ್ನ್ ಕಿಲ್ಲರ್ಸ್ನ, ಮೈಕೈ ನೋವು ಮಾತ್ರೆ ಆಗಲಿ, ತಲೆನೋವು ಮಾತ್ರೆ ಆಗಲಿ, ಯಾವುದೇ ಪೇಯ್ನ್ ಕಿಲ್ಲರ್ನ ಎಂಟಿ ಸ್ಟಮಕ್ನ ತಗೋಬೇಡಿ, ನಿಮಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಇದು ಇಂಪಾರ್ಟೆಂಟ್. ಈ ರೀತಿಯಾಗಿ ಕಂಟ್ರೋಲ್ ಮಾಡ್ಬೋದು. ಇಷ್ಟೆಲ್ಲ ರೀಸನ್ಸ್ ಇದೆ. ಮತ್ತು ಈಗ ಗ್ಯಾಸ್ಟ್ರಿಕ್ನ ಕಂಟ್ರೋಲ್ ಮಾಡ್ಬೇಕಂತ ಹೇಳಿದ್ರೆ ನಾವು ಟೈಮ್ ಟು ಟೈಮ್ ಊಟ ಮಾಡಬೇಕು. ನೀವು ಆಗ್ಲೇ ಹೇಳ್ದಾಗೆ ಆ 3 ಟಿಪ್ಸ್, ಕರಿ, ಈ 3ನ ಫಾಲೋ ಮಾಡಿ ಗಮನದಲ್ಲಿ ಇಟ್ಕೊಳ್ಳಿ. ಹರಿ ಬರೇ ತಿನ್ಬೇಡಿ, ಎಲ್ಲದಕ್ಕೂ ವರಿ ಮಾಡಬೇಡಿ, ತುಂಬಾ ಕರಿ ತಿನ್ಬೇಡಿ. ಹರಿ, ವರಿ, ಕರಿ. ಅದಾದ್ಮೇಲೆ H. ಪೈಲೋರಿ ಕೂಡ ನನಗೆ ಎಲ್ಲಿ ನೀವು ಅದನ್ನು ಅವಾಯ್ಡ್ ಮಾಡಿ. ಭಾಳ ಜನಕ್ಕೆ ಅದರೊಳಗೆ ಸಿಟಿ ಲೈಫ್ನೊಳಗೆ ರೋಡ್ ಸೈಡ್ ತಿನ್ನೋದು ಅಭ್ಯಾಸ. ನೀವು ಸಾಯಂಕಾಲ ಹೋಗಿ ಸಜ್ಜನರಾವ್ ಸರ್ಕಲ್ನಾಗ ಕಾರ್ಗಳು ನಿಲ್ಲಿಸಿ ಕಾರ್ಗಳೊಳಗೆ ತರಿಸಿ ತಿಂತಾರೆ ಈ ಫುಡ್ಡಲ್ಲಿ. ಅದರೊಳಗಾಗಿ ಪಾನಿ ಇರುತ್ತಲ್ಲ, ಡರ್ಟಿಯೆಸ್ಟ್ ವಾಟರ್ ಅಂದರೆ ಅನರ್ತ್ ಈಸ್ ಪಾನಿ. ಈ ಎಷ್ಟೋ ಜನ ಮಸಾಲೆ ತಿಂತಾರೆ, ಅದು ತಿನ್ನಲಿ ಪರವಾಗಿಲ್ಲ, ಯಾಕಂದ್ರೆ ನಿಮ್ಮ ಬ್ಯಾಕ್ಟೀರಿಯಾ, ವೈರಸ್ ಎಲ್ಲ ಫ್ರೈ ಆಗಿರುತ್ತೆ, ಏನೂ ಆಗಲ್ಲ. ವೆಜಿಟೇರಿಯನ್ಸ್ಗೂ ನಾನ್ ವೆಜಿಟೇರಿಯನ್ ಫುಡ್ ಅದು. ಆದರೆ ಈ ಪಾನಿ ಇಟ್ಟಿರ್ತಾರಲ್ಲಮ್ಮ, ದಟ್ ಈಸ್ ದ ವರ್ಸ್ಟ್ ಕಂಟಾಮಿನೆಂಟ್. ಅದರೊಳಗೆ ಸ್ವಿಮ್ ಹೊಡಿತಾ ಇರ್ತಾವೆ ಬ್ಯಾಕ್ಟೀರಿಯಾ, ವೈರಸ್ಸು. ಅದಕ್ಕೆ ನಾನು ಭಾಳ ಜನಕ್ಕೆ ಕೇಳಿದೆ, ಅದರೊಳಗೆ ಅವನು ಬೆಳ್ಳಗೆ ಅಡ್ತಾನೆ ಇರ್ತಾನೆ, ಅದರೊಳಗೆ ಬೆಳ್ಳು. ಪಾನಿ ಕೊಡ್ತಾರಲ್ಲ, ಪೂರಿ ಒಳಗೆ ಹಿಂಗೆ ಮಾಡಿಬಿಟ್ಟು ಪಾನಿ ಹಾಕಿ ಕೊಡ್ತಾನಲ್ಲ, ಅದು ಕುದ್ದಿರಲ್ಲ. ನೋಡಿ, ಮನುಷ್ಯನಿಗೆ ಸೇಫೆಸ್ಟ್ ಫುಡ್ ಅಂದರೆ ಕುಕ್ಡ್ ಫುಡ್, ಬಾಯ್ಲ್ಡ್ ಫುಡ್. ಅಂದರೆ ಇನ್ಫೆಕ್ಷನ್ ಬರ್ದಂಗಿರ್ಲಿ ಅಂತ ನಾನು ಹೇಳೋದು. ಅಲ್ಲೇ ಫ್ರೈ ಆಗ್ತಾ ಇರುತ್ತೆ, ಅದನ್ನ ಹಾಕ್ಕೊಡ್ತಾನೆ, ದಟ್ ಈಸ್ ಓಕೆ. ಬಟ್ ಈ ಪಾನಿ ಇರುತ್ತಲ್ಲ, ಅವ್ನ ನೆಟ್ಟ ಕೈ ತೊಳೆದಿರಲ್ಲ ಸರ್ವ್ ಮಾಡೋನು. ಯೂಸ್ ಮಾಡೋ ಪಾತ್ರೆಗಳು ನೀವು ನೋಡಿ, ನೀವು ಸ್ವಲ್ಪ ಸ್ಟ್ಯಾಂಡರ್ಡ್ ಅಂಗಡಿ ಆದರೆ ಪರವಾಗಿಲ್ಲ, ಇಲ್ದಿರೆ 2 ಬಕೆಟ್ ಇಟ್ಟಿರ್ತಾನೆ, ಒಂದು ಗಲೀಜ್ ಬಕೆಟು, ಇನ್ನೊಂದು ಸುಮಾರು ಗಲೀಜ್ ಬಕೆಟು. ನೀವು ತಟ್ಟೆನ ಅದ್ರ ಗದ್ದಿ ಇದ್ರ ಗದ್ದಿ ಹಾಕ್ಕೊಟ್ಬಿಡ್ತಾನೆ.
ನಾನು ತುಂಬ ಜನಕ್ಕೆ ಒಬ್ಬ ಡಾಕ್ಟ್ರ್ ನೀನು ತಿನ್ನ ಅಂತ ಖುಷಿ ಇದ್ರೆ ದಯವಿಟ್ಟು ಮನೆಯಿಂದ ಪ್ಲೇಟ್ ತೊಗೊಂಡೋಗು, ಇದ್ರೆ ಡಿಸ್ಪೋಸಬಲ್ ತೊಗೊಂಡೋಗು, ಎಂಜಾಯ್ ಮಾಡು. ಇಲ್ಲದ್ರೆ ಆ ಬಕೆಟ್ನಾಗಿರೋ ಬ್ಯಾಕ್ಟೀರಿಯಾ ನಿನ್ನ ಹೊಟ್ಟೆ ಒಳಗೆ ಹೋಗುತ್ತೆ. ವೆರಿ ವೆರಿ ಸಿಂಪಲ್. ಇದರಿಂದನೇ H. ಪೈಲೋರಿ ಬರೋದು. ಇತ್ತೀಚಿನ ಜನ ಪಾನಿಪುರಿ ಅಂದ್ರೆ ಬಹಳ ಜಾಸ್ತಿ ತಿಂತಾರೆ, ಅದರಿಂದನೇ ಇವೆಲ್ಲ ಅನುಭವಿಸೋದು. ಓಕೆ, ಡೆಫಿನೆಟ್ಲಿ ಇವಕ್ಕೆಲ್ಲ ರೀಸನ್ ಇದೆ. ದಿನಾ ಮನೆ ತಿನ್ನೋರು ಬಹಳ ಕಡಿಮೆ ಅವ್ರಿಗೆ ಗ್ಯಾಸ್ಟ್ರಿಕ್ ಆಗೋದು. ಬಟ್ ಕೆಲವರು ಹೇಳ್ತಾರೆ ಇಲ್ಲ ಡಾಕ್ಟ್ರೇ ನಾನು ಎಲ್ಲೂ ಹೊರಗಡೆ ತಿನ್ನಲ್ಲ, ನಾನು ಮನೆಯದೇ ತಿನ್ನೋದು. ಆದರೆ ನಿಮಗೆ ಬೇರೆ ಫ್ಯಾಕ್ಟ್ರಿ ಇರ್ತದೆ. ಅತ್ತೆ ಸೊಸೆನ ಕಂಡ್ರೆ ಆಗಲ್ಲ, ಸೊಸೆ ಕಂಡ್ರೆ ಅಮ್ಮ ಯಾವ ಮಟ್ಟಕ್ಕೆ ಬ್ರೈನ್ ವರ್ಕ್ ಮಾಡುತ್ತೆ ಅಂದರೆ ಯು ವಿಲ್ ನಾಟ್ ಬಿಲೀವ್. ನಾನು ತಮಾಷೆಗೆ ಹೇಳ್ತೀನಿ ಪಬ್ಲಿಕ್ ಟಾಕ್ನಾಗ, ಐ ಮೀನ್ ಹ್ಯೂಮರ್ ಸ್ಪೀಕರ್. ನಮ್ಮ ಗಂಗಾವತಿ ಪ್ರಾಣೇಶ್ ಜೊತೆಲಿ ಪ್ರೋಗ್ರಾಮ್ ಕೊಡ್ತೀನಿ ನಾನು. ಅವಾಗ ತಮಾಷೆಗೆ ಹೇಳ್ತೀನಿ, ಅಮ್ಮ ದೇವ್ರು ಎಲ್ಲ ಕೊಟ್ಟಿರ್ತಾನೆ ಆ ಯಮ್ಮನಿಗೆ, ಒಳ್ಳೆ ಯಜಮಾನ್ರು, ಒಳ್ಳೆ ಜೀಪು, ಒಳ್ಳೆ ಮನೆ. ಆದರೆ ಈ ಯಮ್ಮನಿಗೆ ಸಡನ್ನಾಗಿ ಹೊಟ್ಟೆ ಉರಿ ಬರುತ್ತೆ. ಯಾಕೆ ಗೊತ್ತಾ? ಪಕ್ಕದ ಮನೆ ಹುಡುಗಿಗೆ ಒಳ್ಳೆ ಹುಡುಗ ಸಿಕ್ಬಿಟ್ಟ, ಈ ಯಮ್ಮನಿಗೆ ಹೊಟ್ಟೆ ಉರಿ ಬಂತು, ಗ್ಯಾಸ್ಟ್ರಿಕ್ಕು. ಅಷ್ಟು ಸರಳ ರಿಯಲಿ. ಇವೆಲ್ಲ ಎಷ್ಟು ಸರಳ ಅಂದರೆ ನಾನು ವೈಜ್ಞಾನಿಕವಾಗಿ ಮಾತಾಡ್ತಿದ್ದೀನಿ, ಇದು ವಿಜ್ಞಾನ. ಅದರಿಂದ ದಯವಿಟ್ಟು ನೀವು ಗ್ಯಾಸ್ಟ್ರಿಕ್ಕಿಂದ ತಪ್ಪಿಸ್ಕೋಬೇಕು ಅಂದರೆ ಗ್ಯಾಸ್ಟ್ರಿಕ್ ಯಾಕೆ ಟ್ರೀಟ್ ಮಾಡಬೇಕು ಅನ್ನೋದಕ್ಕೂ ಉತ್ತರ ಇದೆ, ಆಮೇಲೆ ಹೇಳ್ತೀನಿ. ವಾಟ್ ಆರ್ ದ ಕಾಂಪ್ಲಿಕೇಶನ್ಸ್ ಆಮೇಲೆ ಹೇಳ್ತೀನಿ. ಸೊ ಗ್ಯಾಸ್ಟ್ರಿಕ್ ಅಂದರೆ ಇಷ್ಟೇ. ಗ್ಯಾಸ್ಟ್ರೈಟಿಸ್ ಬೇರೆ ನೋಡಿ. ಇಲ್ಲಿ 2 ಕ್ಲಾರಿಟಿ ಕೊಡ್ತೀನಿ ನಾನು. ಗ್ಯಾಸ್ಟ್ರಿಕ್ ಅಂದರೆ ನೋಡಿ, ಗ್ಯಾಸ್ ಟ್ರಬಲ್ ಬೇರೆ, ಗ್ಯಾಸ್ಟ್ರಿಕ್ ಟ್ರಬಲ್ ಬೇರೆ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ಡಾಕ್ಟ್ರೇ ನನ್ನ ಮಗ ತುಂಬ ಗ್ಯಾಸ್ ಪಾಸ್ ಮಾಡ್ತಾನೆ ಡಾಕ್ಟ್ರೇ, ಗಬ್ಬು ವಾಸನೆ ಹೊಡಿತದೆ, ಸ್ಕೂಲ್ನಾಗೆಲ್ಲ ಕಂಪ್ಲೇಂಟ್. ಅದು ಗ್ಯಾಸ್ ಟ್ರಬಲ್, ಅದೇ ಬೇರೆ. ಗ್ಯಾಸ್ಟ್ರಿಕ್ಕೇ ಬೇರೆ. ಏನು ಡಾಕ್ಟ್ರೆ ಕನ್ಫ್ಯೂಸ್ ಮಾಡ್ತಿದ್ದೀರಾ ಅನ್ಕೋಬೇಡಿ. ಇವ ನೋಡಿ, ಗಂಟ್ಲಲ್ಲಿ ಟಾನ್ಸಿಲ್ ಇದೆ, ಅದು ಏನಾರ ಊದ್ಕೋತು ಅಂದರೆ ಟಾನ್ಸಿಲೈಟಿಸ್ ಅಂತೀವಿ ನಾವು. ಜ್ವರ ಬರುತ್ತೆ ಮಕ್ಕಳಿಗೆ. ನಿಮ್ಮ ಹೊಟ್ಟೆ ಒಳಗೆ ಬಲಗಡೆ ಅಪೆಂಡಿಕ್ಸ್ ಇರುತ್ತೆ, ಅದರೊಳಗೆ ಏನಾರ ಇನ್ಫೆಕ್ಷನ್ ಆದರೆ ಅಪೆಂಡಿಕ್ಸ್ ಊದ್ಕೊಳ್ಳುತ್ತೆ. ಅದನ್ನು ಅಪೆಂಡಿಸೈಟಿಸ್ ಅಂತೀವಿ ನಮ್ಮ ಭಾಷೆಯೊಳಗೆ. ಅದೇ ನಿಮ್ಮ ಜಠರದ ಒಳಗಡೆ ಲೇಯರ್ ಇದೆಯಲ್ಲ, ಅದರೊಳಗೆ ಸಣ್ಣ ಸಣ್ಣ ಉಣ್ಣಾಗಿ ಕೆಂಪಗಾದರೆ ಅದನ್ನು ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ ನಾವು. ಈ ಐಟಿಸ್ ಇದೆಯಲ್ಲ ನಮ್ಮ ಮೆಡಿಕಲ್ ಪದ. ಅದು ಯಾವುದೇ ಒಂದು ಆರ್ಗನ್ಗೆ ನಂಜಾದರೆ, ಇನ್ಫ್ಲಮೇಷನ್ ಆದರೆ ಐಟಿಸ್ ಅಂತ ಸೇರಿಸ್ತೀವಿ ನಾವು. ಸೊ ನಿಮ್ಮ ಗ್ಯಾಸ್ಟ್ರೈಟಿಸ್ ಅಂದರೆ ನಿಮ್ಮ ಜಠರದ ಒಳಗಡೆ ಇರುವ ಆ ಲೇಯರ್ ಎಷ್ಟು ಬ್ಯೂಟಿಫುಲ್ ಇರುತ್ತೆ ಗೊತ್ತಮ್ಮ. ನಿಮ್ಗೊಂದು ಅನುಭವ ಆಗಬೇಕು ಅಂದರೆ ನಿಮ್ಮ ಬಾಯಿನೊಳಗೆ ನಾನು ಹಾಕಿ ತೋರಿಸ್ತೀನಿ. ಇಲ್ಲೂ ಮುಟ್ಕೊಂಡ್ರೆ ಒಳಗಡೆ ಲೇಯರ್ ಇದೆಯಲ್ಲ ಎಷ್ಟು ಸಾಫ್ಟ್ ಇದೆ ಗೊತ್ತಾ? ನಿಮ್ಮ ಜಠರದೊಳಗೂ ಕೂಡ ಒಳಗಡೆ ಲೇಯರು ಅಷ್ಟೇ ಸಾಫ್ಟ್ ಇರುತ್ತೆ, ಬ್ಯೂಟಿಫುಲ್. ಅದು ನೀವು ಏನಾದರೂ ಸ್ಮೋಕ್ ಮಾಡಿದರೆ ಅಥವಾ ಎಣ್ಣೆ ಕುಡಿದ್ರೆ ಅದು ಹೋಗಿ ಇರಿಟೇಟ್ ಮಾಡುತ್ತೆ, ಅದರಿಂದ ನಿಮಗೆ ಉಣ್ಣಾಗುತ್ತೆ. ಸೊ ನಿಮ್ಮ ಜಠರದಲ್ಲಿ ಉಣ್ಣಾಗೋದ್ರನ್ನ ನನ್ನ ಭಾಷೆಯಲ್ಲಿ ಗ್ಯಾಸ್ಟ್ರೈಟಿಸ್ ಆಗಿದೆ ಅಂತೀವಿ. ಜನ ಎಲ್ಲ ಗ್ಯಾಸ್ಟ್ರಿಕ್ ಆಗಿದೆ, ಗ್ಯಾಸ್ಟ್ರಿಕ್ ಆಗಿದೆ, ಅದು ಅವ್ರ ಭಾಷೆ. ನನ್ನ ಮೆಡಿಕಲ್ ಭಾಷೆ ಇಟ್ ಈಸ್ ಗ್ಯಾಸ್ಟ್ರೈಟಿಸ್. ಯಾಕೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂತ ಅವಾಗಲಿಂದ ಭಾಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದೀನಿ. ಹರಿ, ವರಿ, ಕರಿ, ಸ್ಮೋಕಿಂಗ್, ಆಲ್ಕೋಹಾಲ್, ಅನ್ನೆಸೆಸರಿ ಪೇಯ್ನ್ ಕಿಲ್ಲರ್ಸ್, ಈ 6 ನೀವು ಅವಾಯ್ಡ್ ಮಾಡಿದರೆ ನಿಮಗೆ ಗ್ಯಾಸ್ಟ್ರಿಕ್ ಆಗಲ್ಲ. ಎಸ್ ಡಾಕ್ಟರ್, ಇನ್ನು ಗ್ಯಾಸ್ಟ್ರಿಕ್ ತುಂಬ ಸಮಯ ಇದ್ದರೆ ಅಥವಾ ತುಂಬ ದಿನಗಳ ಗ್ಯಾಸ್ಟ್ರಿಕ್ ಇರ್ತಾನೆ ಇದ್ರೆ ಏನಾದರೂ ಒಂದು ರೋಗಕ್ಕೆ ಕಾರಣ ಆಗುತ್ತಾ? 100%. ಇದು ಭಾಳ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಮ್ಮ. ನೋಡಿ, ನಮ್ಮ ಜಠರದಲ್ಲಿ ಜಠರ 10 ಇಂಚ್ ಇರುತ್ತೆ ಜಠರ. ಅದಾದಮೇಲೆ ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ನಿಮ್ಮ ಸಣ್ಣ ಕರಳು ಎಷ್ಟಿರುತ್ತೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅಮ್ಮನ ಸೀರೆ ಎಷ್ಟು ಉದ್ದ ಇರುತ್ತೆ. 6 ಮೀಟ್ರ್ ನಮ್ಮ ಸಣ್ಣ ಕರಳು. ಸಣ್ಣ ಕರಳಿನಲ್ಲಿ 3 ಭಾಗ ಇದೆ. ಡಿಯೋಡಿನಮ್, ಜೆಜುನಮ್, ಐಲಿಯಮ್ ಅಂತೀವಿ. ಈ ಡಿಯೋಡಿನಮ್ ಇದೆಯಲ್ಲ, ಫಸ್ಟ್ 10 ಇಂಚಸ್ನ ನಾವು ಡಿಯೋಡಿನಮ್ ಅಂತೀವಿ. ನೀವು ಕೇಳಿರ್ಬೋದು ಪೆಪ್ಟಿಕ್ ಅಲ್ಸರ್ ಅಂತೀವಿ, ಗ್ಯಾಸ್ಟ್ರಿಕ್ ಅಲ್ಸರ್ ಅಂತೀವಿ, ಡಿಯೋಡಿನಲ್ ಅಲ್ಸರ್ ಅಂತೀವಿ. ಇದು ನೆಕ್ಸ್ಟ್ ಸ್ಟೇಜ್ ಆಫ್ ಗ್ಯಾಸ್ಟ್ರೈಟಿಸ್. ನೀವು ತುಂಬ ದಿನ ಗ್ಯಾಸ್ಟ್ರೈಟಿಸ್ ಇದ್ದು ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ದಿದ್ರೆ ನಿಮಗೆ ನೆಕ್ಸ್ಟ್ ಆಗೋದನ್ನು ಅಲ್ಸರ್ ಅಂತೀವಿ ನಾವು. ಅದರೊಳಗೆ 3 ವೆರೈಟಿ. ಗ್ಯಾಸ್ಟ್ರಿಕ್ ಅಲ್ಸರ್, ಜಠರದಲ್ಲೇ ಅಲ್ಸರ್, ಹುಣ್ಣು. ಈ ಹುಣ್ಣಂದರೆ ಈ ಗೋಡೆಯಿಂದ ಇಷ್ಟು ಕೆತ್ಕೊಂಡ್ಬಿಟ್ರೆ ಹಳ್ಳ ಬೀಳುತ್ತಲ್ಲ, ಅದನ್ನೇ ನಮ್ಮ ಜಠರದಲ್ಲಿ ಆಗುತ್ತೆ, ಅದನ್ನೇ ಗ್ಯಾಸ್ಟ್ರಿಕ್ ಅಲ್ಸರ್. ನೆಕ್ಸ್ಟು ಡಿಯೋಡಿನಮ್ ಇರುತ್ತೆ, ಸಣ್ಣ ಕರಳಿನ ಮೊದಲನೇ ಭಾಗ. ಇವೆರಡು 1 ಯೂನಿಟ್ ಅಂತೀವಿ ನಾವು. ಇಲ್ಲುಣ್ಣಾದರೂ ಅಲ್ಲುಣ್ಣಾದರೂ ಅದಕ್ಕೆ ನಮ್ಮ ಭಾಷೆಯಲ್ಲಿ ಪೆಪ್ಟಿಕ್ ಅಲ್ಸರ್ ಅಂತೀವಿ. ನೀವು ಕೇಳಿರ್ತೀರಿ ಅವ್ರಿಗೇನೋ ಪೆಪ್ಟಿಕ್ ಅಲ್ಸರ್ ಆಗಿತ್ತಂತೆ. ಸೊ ನೀವು ಗ್ಯಾಸ್ಟ್ರೈಟಿಸ್ನ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ನೆಕ್ಸ್ಟ್ ಆಗೋದು ಗ್ಯಾಸ್ಟ್ರಿಕ್ ಅಲ್ಸರು, ಡಿಯೋಡಿನಲ್ ಅಲ್ಸರು. ಇವೆರಡನ್ನೂ ನಾವು ಬಿನೈನ್ ಅಲ್ಸರ್ ಅಂತೀವಿ, ಇದು ನಮ್ಮ ಭಾಷೆ. ಬಟ್ ಅದಕ್ಕಿಂತ ಭಾಳ ಡೇಂಜರಸ್ ಅಂದರೆ ನಿಮಗೆ ಗಾಬರಿ ಆಗುತ್ತೆ. ನಾನು ಇವಾಗ ಹೇಳಿದರೆ 5% ಆಫ್ ದೀಸ್ ಅಲ್ಸರು ಕ್ಯಾನ್ಸರಿ ಟರ್ನ್ ಆಗುತ್ತೆ.
ಇವಾಗ ಕ್ಯಾನ್ಸರ್ ಆಫ್ ದಿ ಸ್ಟಮಕ್ ಅಂತೀವಲ್ಲ, ಗ್ಯಾಸ್ಟ್ರಿಕ್ ಅಲ್ಸರ್ ಅಂತೀವಲ್ಲ, ಗ್ಯಾಸ್ಟ್ರಿಕ್ ಅಲ್ಸರ್ ಕ್ಯಾನ್ಸರ್ ಆಗೋದು 0.5%. 100 ಜನಕ್ಕೆ ಗ್ಯಾಸ್ಟ್ರಿಕ್ ಆಗಿದ್ರೆ 0.5% ಕ್ಯಾನ್ಸರ್ ಆಗುತ್ತೆ. ಸೊ ಇವತ್ತು ಯಾರಾದರೂ ಒಬ್ಬ ಪೇಷಂಟ್ ನಮ್ಮ ಹತ್ರ ಕ್ಯಾನ್ಸರ್ ಆಗಿ ಬಂದರೆ ಅವನು ಕೇಳೋ ಪ್ರಶ್ನೆ, ಎಷ್ಟು ವರ್ಷದಿಂದ ನಿನಗೆ ಗ್ಯಾಸ್ಟ್ರಿಕ್ ಇತ್ತು? ಫಸ್ಟ್ ಪ್ರಶ್ನೆ ಕೇಳ್ತೀವಿ. ಯಾಕಂದರೆ ಇವನಿಗೆ ಇದ್ಕಿದ್ದಂಗೆ ಇವತ್ತೇ ಕ್ಯಾನ್ಸರ್ ಆಗಿರಲ್ಲ. 10 ವರ್ಷದಿಂದ ಟ್ರೀಟ್ಮೆಂಟ್ ತೊಗೋತಾನೆ ಇರ್ತಾನೆ, ಅದು ಇರ್ರೆಗ್ಯುಲರ್ ಟ್ರೀಟ್ಮೆಂಟ್ ತೊಗೊಂಡಿರ್ತಾನೆ. ಇವನು ಹ್ಯಾಬಿಟ್ ಚೇಂಜ್ ಮಾಡೇ ಇರಲ್ಲ. ಸ್ಮೋಕ್ ಮಾಡಬೇಡ ಅಂದರೆ ಮಾಡ್ತಾನೆ ಇರ್ತಾನೆ, ಎಣ್ಣೆ ಹೊಡಿಬೇಡ ಅಂದರೆ ಹೊಡಿತಾನೇ ಇರ್ತಾನೆ. ಟುಡೇ ಆಫ್ಟರ್ 10 years he has come to me with gastric cancer. ಇನ್ನು 5 ವರ್ಷಕ್ಕೆ ಸತ್ತೋತಾನೆ. ಯಾಕಂದರೆ ಅದೇ ಡಿಫ್ರೆನ್ಸ್. ನೀವು ಗ್ಯಾಸ್ಟ್ರೈಟಿಸಿಂದ 100 ವರ್ಷ ಬದುಕ್ಬೋದು. ತುಂಬ ಜನ ನಮ್ಮ ಹತ್ರ ಬರೋರು, ಡಾಕ್ಟ್ರೇ 10 ವರ್ಷದಿಂದ ನನಗೆ ಗ್ಯಾಸ್ಟ್ರಿಕ್ ಅಂತಾರೆ. ಅಣ್ಣ ನೀನು 10 ವರ್ಷ ಹೇಳ್ತಿದ್ಯಾ, ಅವಳು ಇನ್ನೊಬ್ಬ ಪೇಷಂಟ್ ಬಂದೋದ 20 ವರ್ಷದಿಂದ ಅವನಿಗೆ. ಸೊ ಅದು ಇಂಪಾರ್ಟೆಂಟ್ ಅಲ್ಲ. ನೀವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ಅದೇ ಕ್ಯಾನ್ಸರ್ ಆಗ್ಬಿಟ್ರೆ, ಗ್ಯಾಸ್ಟ್ರಿಕ್ ಕ್ಯಾನ್ಸರ್ನೂ ಇವನು ಭರವಸೆ ಕೊಡ್ತೀವಿ ಏನೂ ಆಗಲ್ಲ, ನಾನು ಟ್ರೀಟ್ಮೆಂಟ್ ತೊಗೋ, ನೀನು ಸ್ವಲ್ಪ ಸ್ಮೋಕ್ ಮಾಡೋದು ಬಿಡು ಅಂದರೆ ಹೆಂಗೋ ಉಳ್ಕೋತಾನೆ. ಆದರೆ ಒಂದು ಸಾರಿ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆದರೆ ಅವನ ಜೀವನ ಅಷ್ಟೇ ಬರ್ತಾ ಬರ್ತಾ, ಅಂದರೆ ಅಷ್ಟೇ ಅಂತ ಅಲ್ಲ, ಯಾಕಂದ್ರೆ ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿ ಚೇರ್ಮನ್ ಇದ್ದೀನಿ, ಎದುರಿಸೋಕ್ಕೆ ಹೋಗಲ್ಲ. ಕ್ಯಾನ್ಸರ್ ಇಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ. ಶೀಘ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ. ಈವನ್ ಕ್ಯಾನ್ಸರ್ನೂ ಕೂಡ ನನ್ನ ಹತ್ರ ಬೇಗ ಬಂದು ಬೇಗ ಕಂಡಿಡಿದ್ರೆ ಅವನಿಗೆ ರಿಲೀಫ್ ಕೊಡ್ಬೋದು, ವಾಸಿ ಮಾಡ್ಬೋದು. ನಾನೊಬ್ಬ ಟೀಚರ್ ಆಗಿ ಮಾತನಾಡುವಾಗ ನಾನು ಭಾಳ ಕ್ಯಾಲ್ಕುಲೇಟಿವ್ ಮಾತಾಡ್ತೀನಿ. ಏಕ್ದಮ್ ನೀವು ಕ್ಯಾನ್ಸರ್ ಅಷ್ಟೇ ಬಿಡಿ ಅನ್ನಲ್ಲ. ಈ ಕ್ಯಾನ್ಸರ್ನೂ ಕೂಡ ಹೆಂಗೆ ನೀವು ಕಂಡುಹಿಡಿತೀರ ಡಾಕ್ಟ್ರೆ? ವೆರಿ ಸಿಂಪಲ್ ಅಮ್ಮ. ನಮಗೆ ಡೌಟ್ ಬಂದರೆ ಏನು ಮಾಡ್ತೀವಿ ಗೊತ್ತಮ್ಮ? ಟುಡೇ ಆ ವಿಜ್ಞಾನಿಗೆ ಕೈ ಮುಗಿಬೇಕು ನಾನು. ಎಂಡೋಸ್ಕೋಪ್ ಕಂಡುಹಿಡಿದ ಪುಣ್ಯಾತ್ಮ. ನಾ ಎಂಡೋಸ್ಕೋಪ್ ಪಾಸ್ ಮಾಡಿದರೆ ಅಲ್ಲಿ ಟಿ ವಿ ಒಳಗೆ ನಿಮ್ಮ ಇಡೀ ಜಠರನ ನಿಮಗೆ ನೋಡಮ್ಮ, ನೀನು ಅಲ್ಸರ್ ಹೆಂಗಿದೆ ನೋಡು ಅಂತ ತೋರಿಸ್ತೀವಿ. ಅಮ್ಮ ನಿಂತಿದ್ರೆ, ಅಪ್ಪ ನಿಂತಿದ್ರೆ ಅವ್ರ ಅಪ್ಪನಿಗೂ ತೋರಿಸ್ತೀವಿ. ಸೊ ಅದನ್ನು ನನಗೆ ಗೊತ್ತಾಗುತ್ತೆ ಅಲ್ಸರ್. ಅದರೊಳಗೆ ಏನಾದರೂ ಡೌಟ್, ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಲಕ್ಷಣಗಳು ನನಗೆ ಗೊತ್ತು ಆ್ಯಸ್ ಎ ಸರ್ಜನ್. ಡೌಟ್ ಬಂದ ತಕ್ಷಣವೇ ಒಂದು ಬಯಾಪ್ಸಿ ತೊಗೋತೀನಿ, ಒಂಚೂರು ಎತ್ಕೋತೀನಿ, ಅದರೊಳಗಿಂದ ಟೆಸ್ಟಿಗೆ ಕಳಿಸ್ತೀನಿ. ವಿತಿನ್ 24 hours ಇದು ಕ್ಯಾನ್ಸರೋ ಅಲ್ಲ ಅಂತ ಬರುತ್ತೆ. ಇದು ಅರ್ಲಿ ಕ್ಯಾನ್ಸರ್ ಆದರೆ ಅವನಿಗೆ ಫಸ್ಟ್ ಕ್ಲಾಸ್ ಟ್ರೀಟ್ಮೆಂಟ್ ಕೊಡ್ತೀನಿ. 5 ವರ್ಷಕ್ಕೆ ಸಾಯೋನು 15 ವರ್ಷ ಬದುಕ್ತಾನೆ. ಸೊ ಇವೆಲ್ಲ ಬಹಳ ಇಂಪಾರ್ಟೆಂಟ್ ವೈಜ್ಞಾನಿಕ ಮಾತುಗಳು. ಸೊ ನಾನು ಮಾತನಾಡುವಾಗ ಕ್ಯಾನ್ಸರ್ ತಂದೆ, ಆದರೆ ಕ್ಯಾನ್ಸರ್ ಬಂದವರೆಲ್ಲ ಸತ್ತೋಗ್ತಾರೆ ಅಂತ ಹೇಳಲಿಲ್ಲ. ಅರ್ಲಿ ಕ್ಯಾನ್ಸರ್ ಈಸ್ ಕ್ಯೂರಬಲ್.